ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ನನ್ನಂತ ನೂರಾರು ಜನ ಡಿಕೆಶಿ ನಿಮ್ಮ ಬೆಂಬಲಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಅಭಯ. ನೀವು ಯಾವುದಕ್ಕೂ ಕೂಡ ಅಂಜುವ ಸಂದರ್ಭವೇ ಇಲ್ಲ. ಚಿಂತಿಸದೆ ಆರೋಗ್ಯ ಕಾಪಾಡಿಕೊಂಡು ಸೇವೆಯನ್ನ ಮುಂದುವರಿಸಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ರಾಜಕೀಯದಲ್ಲಿ ವಿವಿಧ ಹುದ್ದೆಗೆ ಏರಿದ್ರು, ಇಲ್ಲಿಗೆ ಮಂಜುನಾಥನ ಭಕ್ತನಾಗಿ ಬರ್ತೇನೆ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವ ಸ್ಥಳ ದೇವಾಲಯ. ನಾನು ಮತ್ತು ನನ್ನ ಕುಟುಂಬ ಕೂಡ ಇಲ್ಲಿಗೆ ಬರ್ತಾ ಇರ್ತೇವೆ. ನನ್ನ ಯಶಸ್ಸಿನಲ್ಲಿ ಈ ಶಿವನ ಕ್ಷೇತ್ರದ ಪಾಲು ದೊಡ್ಡದಿದೆ. ಮಂಜುನಾಥನ ನಂಬಿದ ಯಾರಿಗೂ ತೊಂದರೆ ಆಗಿಲ್ಲ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ. ಇಂತಹ ಪವಿತ್ರವಾದ ಕ್ಷೇತ್ರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಿದೆ ಅಂತ ಹೇಳಿದ್ದಾರೆ. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡಬೇಕಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಂಡು ಹೋಗಿ ಅವರ ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ, ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಟೀಕೆಗಳು ಯಾವುದಾದ್ರು ರಾಜಕಾರಣ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೇಕಾದಷ್ಟು ಟೀಕೆ ಮಾಡ್ಕೊಳ್ಳಿ. ನಾನೇನು ಟೀಕೆ ಮಾಡೋದ್ರೆ ನಾನು ಬೇಡ ಅಂತಿಲ್ಲ. ಟೀಕೆ ಮಾಡೋದಿದ್ರೆ ನಾವೆಲ್ಲ ತಪ್ಪುಗಳೆಲ್ಲ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಡಿಕೆ ಶಿವಕುಮಾರ್ ಹೇಳಿಕೆಯ ಮರ್ಮ ಏನು ಅಂತ, ಯಾವ ವಿಚಾರವಾಗಿ ಈ ತರ ಹೇಳಿದ್ರು ಅಂತ? ದಿವಿತಿ, ಇವತ್ತು ಡಿಕೆ ಶಿವಕುಮಾರ್ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿದ್ರು. ಬೆಳಿಗ್ಗೆ ಧರ್ಮಸ್ಥಳ ಮಂಜುನಾಥನ ದರ್ಶನ ಮುಗಿಸಿ ಬಳಿಕ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬಳಿಕ ಇವತ್ತು ಸಂಜೆ ವೇಳೆಗೆ ಧರ್ಮಸ್ಥಳದ ಕಲ್ಯಾಣ ಮಂಟಪವನ್ನು ಉದ್ಘಾಟಿಸುವ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಹೆಗ್ಗಡೆಯವರ ಬಗ್ಗೆ ಮಾತಾಡ್ತಾ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಮಾತನ್ನು ಪ್ರಸ್ತಾಪವನ್ನು ಮಾಡಿರುವಂತದ್ದು. ಅಂದ್ರೆ ಸದ್ಯ ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಟೀಕೆ ಮತ್ತು ವಾದಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ತಲೆ ಕೆಡಿಸಿಕೊಳ್ಳುವುದು ಬೇಡ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಟೀಕೆಗಳು ಅನ್ನುವಂಥದ್ದು ಇರುತ್ತೆ, ಅದು ಟೀಕೆಗಳು ಸಾಯುತ್ತೆ, ಆದ್ರೆ ಕೆಲಸಗಳು ಮಾತಾಡುತ್ತೆ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಜೊತೆಗೆ ಜೈನ ಧರ್ಮದವರು ದೇವರನ್ನು ನಂಬ್ತಾರ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಆದ್ರೆ ಧರ್ಮ ಬೇರೆ ಆಗಿರುವುದು, ತತ್ವಗಳು ಒಂದೇ, ಮತ್ತು ಪೂಜೆ ಬೇರೆ ಆಗಿರುವುದು, ಮತ್ತು ಆರಾಧನೆ ಅನ್ನುವಂಥದ್ದು ಒಂದೇ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ಇಂತಹ ಒಂದು ಟೀಕೆಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಆದ್ರೆ ಹೆಗ್ಗಡೆ ಅವರು ನಿಮ್ಮ ಆರೋಗ್ಯವನ್ನು ಕಡೆ ಗಮನ ಕೊಡಿ ಮತ್ತು ಸಮಾಜ ಸೇವೆಯನ್ನು ಮುಂದುವರಿಸಿ ನಿಮ್ಮ ರಕ್ಷಣೆಗೆ ನನ್ನಂತ ನೂರಾರು ಡಿಕೆ ಶಿವಕುಮಾರ್ ಅವರು ಬೆನ್ನಿಗೆ ನಿಲ್ತಾರೆ ಅನ್ನುವಂತ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಹೇಳಿರುವಂತದ್ದು. ದಿವಿತ್, ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ನನ್ನಂತ ನೂರಾರು ಜನ ಡಿಕೆಶಿ ನಿಮ್ಮ ಬೆಂಬಲಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಅಭಯ. ನೀವು ಯಾವುದಕ್ಕೂ ಕೂಡ ಅಂಜುವ ಸಂದರ್ಭವೇ ಇಲ್ಲ. ಚಿಂತಿಸದೆ ಆರೋಗ್ಯ ಕಾಪಾಡಿಕೊಂಡು ಸೇವೆಯನ್ನ ಮುಂದುವರಿಸಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ರಾಜಕೀಯದಲ್ಲಿ ವಿವಿಧ ಹುದ್ದೆಗೆ ಏರಿದ್ರು, ಇಲ್ಲಿಗೆ ಮಂಜುನಾಥನ ಭಕ್ತನಾಗಿ ಬರ್ತೇನೆ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವ ಸ್ಥಳ ದೇವಾಲಯ. ನಾನು ಮತ್ತು ನನ್ನ ಕುಟುಂಬ ಕೂಡ ಇಲ್ಲಿಗೆ ಬರ್ತಾ ಇರ್ತೇವೆ. ನನ್ನ ಯಶಸ್ಸಿನಲ್ಲಿ ಈ ಶಿವನ ಕ್ಷೇತ್ರದ ಪಾಲು ದೊಡ್ಡದಿದೆ. ಮಂಜುನಾಥನ ನಂಬಿದ ಯಾರಿಗೂ ತೊಂದರೆ ಆಗಿಲ್ಲ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ. ಇಂತಹ ಪವಿತ್ರವಾದ ಕ್ಷೇತ್ರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಿದೆ ಅಂತ ಹೇಳಿದ್ದಾರೆ. ಇದನ್ನ ನೇರವಾಗಿ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡಬೇಕಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಹೊಟ್ಟೆ ತೆಗೆದುಕೊಂಡು ಹೋಗಿ ಅವರ ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ, ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಹೇಳ್ತಾ ಇದ್ದೇನೆ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಟೀಕೆಗಳು ಯಾವುದಾದ್ರು ರಾಜಕಾರಣ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೇಕಾದಷ್ಟು ಟೀಕೆ ಮಾಡ್ಕೊಳ್ಳಿ. ನಾನೇನು ಟೀಕೆ ಮಾಡೋದ್ರೆ ನಾನು ಬೇಡ ಅಂತಿಲ್ಲ. ಟೀಕೆ ಮಾಡೋದಿದ್ರೆ ನಾವೆಲ್ಲ ತಪ್ಪುಗಳೆಲ್ಲ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಡಿಕೆ ಶಿವಕುಮಾರ್ ಹೇಳಿಕೆಯ ಮರ್ಮ ಏನು ಅಂತ, ಯಾವ ವಿಚಾರವಾಗಿ ಈ ತರ ಹೇಳಿದ್ರು ಅಂತ?
ಡಿವಿಟಿ ಇವತ್ತು ಡಿಕೆ ಶಿವಕುಮಾರ್ ಅವರು ಏನು ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿದ್ರು. ಬೆಳಿಗ್ಗೆ ಧರ್ಮಸ್ಥಳ ಆ ಮಂಜುನಾಥನ ದರ್ಶನ ಮುಗಿಸಿ ಬಳಿಕ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬಳಿಕ ಇವತ್ತು ಸಂಜೆ ವೇಳೆಗೆ ಧರ್ಮಸ್ಥಳದ ಕಲ್ಯಾಣ ಮಂಟಪವನ್ನು ಉದ್ಘಾಟಿಸುವ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಹೆಗ್ಗಡೆಯವರ ಬಗ್ಗೆ ಮಾತಾಡ್ತಾ ಡಿಸಿಎಂ ಏನು ಡಿಕೆ ಶಿವಕುಮಾರ್ ಅವರು ಈ ಒಂದು ಮಾತನ್ನು ಪ್ರಸ್ತಾಪವನ್ನು ಮಾಡಿರುವಂತದ್ದು. ಅಂದ್ರೆ ಸದ್ಯ ಏನು ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಟೀಕೆ ಮತ್ತು ವಾದಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ತಲೆ ಕೆಡಿಸಿಕೊಳ್ಳುವುದು ಬೇಡ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಟೀಕೆಗಳು ಅನ್ನುವಂಥದ್ದು ಇರುತ್ತೆ, ಅದು ಟೀಕೆಗಳು ಸಾಯುತ್ತೆ, ಆದ್ರೆ ಕೆಲಸಗಳು ಮಾತಾಡುತ್ತೆ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಜೊತೆಗೆ ಜೈನ ಧರ್ಮದವರು ಏನು ದೇವರನ್ನು ನಂಬ್ತಾರ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಆದ್ರೆ ಏನೋ ಧರ್ಮ ಬೇರೆ ಆಗಿರುವುದು, ತತ್ವಗಳು ಒಂದೇ ಮತ್ತು ಪೂಜೆ ಬೇರೆ ಆಗಿರುವುದು ಮತ್ತು ಏನು ಆರಾಧನೆ ಅನ್ನುವಂಥದ್ದು ಒಂದೇ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ಇಂತಹ ಒಂದು ಟೀಕೆಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಆದ್ರೆ ಹೆಗ್ಗಡೆ ಅವರು ನಿಮ್ಮ ಆರೋಗ್ಯವನ್ನು ಕಡೆ ಗಮನ ಕೊಡಿ ಮತ್ತು ಸಮಾಜ ಸೇವೆಯನ್ನು ಮುಂದುವರಿಸಿ ನಿಮ್ಮ ರಕ್ಷಣೆಗೆ ನನ್ನಂತ ನೂರಾರು ಡಿಕೆ ಶಿವಕುಮಾರ್ ಅವರು ಬೆನ್ನಿಗೆ ನಿಲ್ತಾರೆ ಅನ್ನುವಂತ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಹೇಳಿರುವಂತದ್ದು. ದಿವಿತ್. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ನನ್ನಂತ ನೂರಾರು ಜನ ಡಿಕೆಶಿ ನಿಮ್ಮ ಬೆಂಬಲಕ್ಕಿದ್ದಾರೆ. ಧರ್ಮಸ್ಥಳದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಅಭಯ. ನೀವು ಯಾವುದಕ್ಕೂ ಕೂಡ ಅಂಜುವ ಸಂದರ್ಭವೇ ಇಲ್ಲ. ಚಿಂತಿಸದೆ ಆರೋಗ್ಯ ಕಾಪಾಡಿಕೊಂಡು ಸೇವೆಯನ್ನ ಮುಂದುವರಿಸಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ರಾಜಕೀಯದಲ್ಲಿ ವಿವಿಧ ಹುದ್ದೆಗೆ ಏರಿದ್ರು, ಇಲ್ಲಿಗೆ ಮಂಜುನಾಥನ ಭಕ್ತನಾಗಿ ಬರ್ತೇನೆ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವ ಸ್ಥಳ ದೇವಾಲಯ. ನಾನು ಮತ್ತು ನನ್ನ ಕುಟುಂಬ ಕೂಡ ಇಲ್ಲಿಗೆ ಬರ್ತಾ ಇರ್ತೇವೆ. ನನ್ನ ಯಶಸ್ಸಿನಲ್ಲಿ ಈ ಶಿವನ ಕ್ಷೇತ್ರದ ಪಾಲು ದೊಡ್ಡದಿದೆ. ಮಂಜುನಾಥನ ನಂಬಿದ ಯಾರಿಗೂ ತೊಂದರೆ ಆಗಿಲ್ಲ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ. ಇಂತಹ ಪವಿತ್ರವಾದ ಕ್ಷೇತ್ರವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಿದೆ ಅಂತ ಹೇಳಿದ್ದಾರೆ. ಇದನ್ನ ಮೇಲುವರೆಗೆ ಶ್ರೀಗಳ ಪಾದಗಳ ಸನ್ನಿಧಿಯಲ್ಲಿ ಈ ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಯಾರು ಆತಂಕ ಪಡುವಂತಬೇಕಾಗಿಲ್ಲ. ನಮ್ಮ ಸರ್ಕಾರ ಎಲ್ಲರೂ ಕೂಡ ಒಟ್ಟೆ ತೆಗೆದುಕೊಂಡು ಹೋಗಿ ಅವರ ಧರ್ಮನ ರಕ್ಷಣೆ ಮಾಡುವಂತ ಕೆಲಸ ನಮ್ಮ ಸರ್ಕಾರ, ನಾನೊಬ್ಬ ಸರ್ಕಾರದ ಪ್ರತಿನಿಧಿಯಾಗಿ ಈ ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅನೇಕರು ಟೀಕೆ ಮಾಡ್ತಾ ಇದ್ದಾರೆ. ಕೆಲವೆಲ್ಲ ಟೀಕೆಗಳು ಯಾವುದಾದ್ರು ರಾಜಕಾರಣ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ. ಬೇಕಾದಷ್ಟು ಟೀಕೆ ಮಾಡ್ಕೊಳ್ಳಿ. ನಾನೇನು ಟೀಕೆ ಮಾಡೋದ್ರೆ ನಾನು ಬೇಡ ಅನ್ನೋದಿಲ್ಲ. ಟೀಕೆ ಮಾಡೋದಿದ್ರೆ ನಾವೆಲ್ಲ ತಪ್ಪುಗಳೆಲ್ಲ ತಿಳ್ಕೊಂಡು ನಾವೆಲ್ಲ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಲ್ಲಿ ನಾವೆಲ್ಲ ಕೆಲಸ ಮಾಡೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಡಿಕೆ ಶಿವಕುಮಾರ್ ಹೇಳಿಕೆಯ ಮರ್ಮ ಏನು ಅಂತ, ಯಾವ ವಿಚಾರವಾಗಿ ಈ ತರ ಹೇಳಿದ್ರು ಅಂತ? ಡಿವಿಟಿ ಇವತ್ತು ಡಿಕೆ ಶಿವಕುಮಾರ್ ಅವರು ಏನು ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿದ್ರು. ಬೆಳಿಗ್ಗೆ ಧರ್ಮಸ್ಥಳ ಆ ಮಂಜುನಾಥನ ದರ್ಶನ ಮುಗಿಸಿ ಬಳಿಕ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಬಳಿಕ ಇವತ್ತು ಸಂಜೆ ವೇಳೆಗೆ ಧರ್ಮಸ್ಥಳದ ಕಲ್ಯಾಣ ಮಂಟಪವನ್ನು ಉದ್ಘಾಟಿಸುವ ಸಂದರ್ಭದಲ್ಲಿ ಈ ಒಂದು ಮಾತನ್ನು ಉಲ್ಲೇಖ ಮಾಡಿರುವಂತದ್ದು. ಅಂದ್ರೆ ಹೆಗ್ಗಡೆಯವರ ಬಗ್ಗೆ ಮಾತಾಡ್ತಾ ಡಿಸಿಎಂ ಏನು ಡಿಕೆ ಶಿವಕುಮಾರ್ ಅವರು ಈ ಒಂದು ಮಾತನ್ನು ಪ್ರಸ್ತಾಪವನ್ನು ಮಾಡಿರುವಂತದ್ದು. ಅಂದ್ರೆ ಸದ್ಯ ಏನು ಧರ್ಮಸ್ಥಳದ ಬಗ್ಗೆ ಸಾಕಷ್ಟು ಟೀಕೆ ಮತ್ತು ವಾದಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ತಲೆ ಕೆಡಿಸಿಕೊಳ್ಳುವುದು ಬೇಡ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಟೀಕೆಗಳು ಅನ್ನುವಂಥದ್ದು ಇರುತ್ತೆ, ಅದು ಟೀಕೆಗಳು ಸಾಯುತ್ತೆ, ಆದ್ರೆ ಕೆಲಸಗಳು ಮಾತಾಡುತ್ತೆ ಅನ್ನುವಂತ ಮಾತನ್ನು ಹೇಳಿರುವಂತದ್ದು. ಜೊತೆಗೆ ಜೈನ ಧರ್ಮದವರು ಏನು ದೇವರನ್ನು ನಂಬ್ತಾರ ಅಂತ ಕೆಲವರು ಪ್ರಶ್ನೆ ಮಾಡ್ತಾರೆ. ಆದ್ರೆ ಏನೋ ಧರ್ಮ ಬೇರೆ ಆಗಿರುವುದು, ತತ್ವಗಳು ಒಂದೇ ಮತ್ತು ಪೂಜೆ ಬೇರೆ ಆಗಿರುವುದು ಮತ್ತು ಏನು ಆರಾಧನೆ ಅನ್ನುವಂಥದ್ದು ಒಂದೇ ಅನ್ನುವಂತ ಮಾತನ್ನು ಕೂಡ ಹೇಳಿರುವಂತದ್ದು. ಜೊತೆಗೆ ಇಂತಹ ಒಂದು ಟೀಕೆಗಳು ಸಾಕಷ್ಟು ಕೇಳಿ ಬರ್ತಾ ಇದೆ. ಆದ್ರೆ ಹೆಗ್ಗಡೆ ಅವರು ನಿಮ್ಮ ಆರೋಗ್ಯವನ್ನು ಕಡೆ ಗಮನ ಕೊಡಿ ಮತ್ತು ಸಮಾಜ ಸೇವೆಯನ್ನು ಮುಂದುವರಿಸಿ ನಿಮ್ಮ ರಕ್ಷಣೆಗೆ ನನ್ನಂತ ನೂರಾರು ಡಿಕೆ ಶಿವಕುಮಾರ್ ಅವರು ಬೆನ್ನಿಗೆ ನಿಲ್ತಾರೆ ಅನ್ನುವಂತ ಮಾತನ್ನು ಕೂಡ ಡಿಕೆ ಶಿವಕುಮಾರ್ ಅವರು ತಮ್ಮ ಭಾಷಣದಲ್ಲಿ ಹೇಳಿರುವಂತದ್ದು. ದಿವಿತ್. ಓಕೆ, ಥ್ಯಾಂಕ್ ಯು ದಿನೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.